ವಾಲ್ಪಾறை ಅಭಿವೃದ್ಧಿ ತಂದ ದುರಂತ ಲೇಖನವನ್ನು ಬರೆದವರು ಕೃಪಕರ ಸೇನಾನಿ ಹಾಗೆ ಕೆ ಪುಟ್ಟಸ್ವಾಮಿ. ಇದೇನು 18ನೇ ಶತಮಾನದ ಕೊನೆ ಭಾಗ ಆಗಿತ್ತು. ಅವಾಗ ಬ್ರಿಟಿಷರ ಎಲ್ಲ ಕಡೆ ಆಧಿಪತ್ಯವನ್ನು ಸಾಧಿಸಿದಂಥ ಸಮಯ ಆಗಿತ್ತು. ಅಲ್ಲಿ ನಮ್ಮ ಭಾರತದಲ್ಲಿ ಅನನ್ಯ ಜೀವ ಸಂಕಲನಗಳು ಸಮೃದ್ಧವಾಗಿ ಪಶ್ಚಿಮ ಘಟ್ಟದಲ್ಲಿ ಸಿಕ್ತಿತ್ತು. ಒಂದು ದಟ್ಟ ಅರಣ್ಯ ಪ್ರದೇಶ ಇತ್ತು. ಅದು ಯಾರು ಹೆಸರು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅಲ್ಲಿ ಗಗನಚುಂಬಿ ಮರಗಳಂತ ಎಷ್ಟು ದೊಡ್ಡದಾಗಿ ಮೇಲ್ಛಾವಣಿಯನ್ನು ಭೇದಿಸುತ್ತಿದ್ದಂದ್ರೆ ಭೂಸ್ಪರ್ಶ ಮಾಡೋ ಸೂರ್ಯ ಕಿರಣಗಳು ಸನೆತಿದ್ವಂತೆ. ಅಂತಹ ದಟ್ಟವಾದ ಕಾಡು ನಾಡುಗಳ ನಡುವೆ ಹುಲ್ಲು ಕಲ್ಲುಗಳ ಅನಂತ ಬಯಲಾದಂತಹ ಪ್ರದೇಶ ಆಗಿತ್ತಂತೆ. ಏಕತನದ ಮುರಿಯುವ ಶೋಲ ಕಾಡುಗಳು, ಪರ್ವತ ಶ್ರೇಣಿಗಳ ನಡುವೆ ಅಕ್ಷಾಂಶ ರೇಖಾಂಶ ಬರದಂತೆ ಹರಿಯುವ ಹಳ್ಳಕೊಳ್ಳಗಳಿದ್ವಂತೆ. ಕಗ್ಗತ್ಲಾಗಿ ಕಾಣುತ್ತಿದ್ದಂಥ ಆಫ್ರಿಕಾ ಯಾರಿಗೂ ಗೊತ್ತಾಗಿರ್ಲಿಲ್ಲಲ್ಲ. ಅದೇ ರೀತಿ ಇದು ಕುರಿತ ಪ್ಲೇಸ್ ಯಾರಿಗೂ ಗೊತ್ತಿರಲಿಲ್ಲ. ನಂತರ ದಿನಗಳಲ್ಲಿ ವಾಲ್ಪಾರೆ ಎಂದು ನಾಮಕರಣಗೊಂಡಿತು. ವಾಲ್ಪಾರೆ ಅಂದ್ರೆ ಏನು? ಕಲ್ಲುಗಳಿಂದ ಆವೃತವಾದಂತಹ ಒಂದು ಪ್ರದೇಶ. ಪರೆ ಅಂದ್ರೆ ಕಲ್ಲು ಅಂತ ಅರ್ಥ. ಈ ನಿಗೂಢ ಪ್ರದೇಶವನ್ನು ಅಂತರಂಗವನ್ನು ತುಂಬಾ ದಿವಸ ಇರಲಿಲ್ಲ. ಒಂದು ಬ್ರಿಟಿಷ್ ಅವರು ಇದನ್ನ ಕಂಡುಹಿಡಿತಾರೆ. ಬ್ರಿಟಿಷ್ ಅವರಿಗೆ ಹೊಸದನ್ನು ಸಂಶೋಧನೆ ಮಾಡುವುದು, ಅನ್ವೇಷಣೆ ಮಾಡುವುದು ಅವರ ಪ್ರವೃತ್ತಿಯಾಗಿ ಬಂದಿರುವಂತಹ ಗುಣ ಆಗಿರ್ತದೆ. 1890ರಲ್ಲಿ ಕಾರ್ಲ್ ಮಾರ್ಷ್ ಎಂಬ ವ್ಯಕ್ತಿ ಬ್ರಿಟಿಷ್ ಅವರು ಕುದುರೆ ಏರ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಕೊಯಂಬತ್ತೂರಿನಿಂದ ದಕ್ಷಿಣಕ್ಕೆ 100 ಕಿಲೋಮೀಟರ್ ವಾಲ್ಪಾರೆಗೆ ಬರ್ತಾರೆ. ಅದು ಜೇರಿಂಡಗಳ ಗದ್ಗಳ ತನ್ಮಯವಾಗುವಂತಹ ಕತ್ತಲಾದಂತಹ ಅರಣ್ಯ ಪ್ರದೇಶವಾಗಿತ್ತು. ಕಾಡಿನ ಅನ್ವೇಷಣೆ ಮಾಡಿದಂಥ ಮಾರ್ಷ್ಗೆ ತಾನು ಚಕ್ರವ್ಯೂಹದಲ್ಲಿ ಸಿಗಾಕೊಂಡಿದೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಅವರು ದಾರಿನ ತಬ್ಬಿಡ್ತಾರೆ. ಅದರಿಂದ ಹೆಜ್ಜೆ ಹೆಜ್ಜೆಗೂ ಸರಪಳಿಯಂತೆ ಮರದಿಂದ ಮರಕ್ಕೆ ತೂಗು ಬಿದ್ದಿರುವಂತಹ 100 ಬಳ್ಳಿಗಳನ್ನು ಭೇದಿಸ್ತಾ ಅವರು ಸವಾಲನ್ನು ಎದುರಿಸಬೇಕಾಗುತ್ತದೆ. ಆದ್ರೆ ದಾರಿ ಸಾಗದೆ ಒಂದೆರಡು ರಾತ್ರಿಗಳಲ್ಲೇ ಕಳೀತಾರೆ. ಕುದುರೆ ಮೇಲೆ ಹೇರಿಕೊಂಡು ಬಂದು ತಿನಿಸುಗಳೆಲ್ಲ ಮುಗಿಯುತ್ತದೆ. ಆದ್ರಿಂದ ಏನ್ ಮಾಡೋದು, ನಾವು ಮತ್ತೆ ವಾಪಸ್ ಹೋಗ್ಬಿಡೋದಂತ ಅದೇ ದಾರಿಯಲ್ಲಿ ಹಿಂದಿರುಗಿ ಹೋಗಕ್ಕಂತ ಹುಡುಕಿ ಪ್ರಯತ್ನ ಮಾಡ್ತಾರೆ. ಆದ್ರೆ ಸಫಲವಾಗಿರುವುದಿಲ್ಲ. ಬಹುಶಃ ತನ್ನ ಹುಚ್ಚು ಸಾಹಸ ಇಷ್ಟೊಂದು ಗಂಭೀರ ಸ್ವರೂಪ ತಾಳಬಹುದೆಂದು ಅವ್ರಿಗೂ ಸಹ ಗೊತ್ತಿರಲಿಲ್ಲ. ಎದುರಾದ ಸವಾಲುಗಳಿಗೆ ಕುಗ್ಗದೆ ಏನ್ ಮಾಡ್ತಾರೆ ಅಂದ್ರೆ ಹಂಗೆ ಮುಂದುವರಿತಾರೆ. ಅಲ್ಲಿ ಜನರು ಓಡಾಡಿದ ಸವಿದಂತೆ 1 ಕಿರು ಹಾದಿಯನ್ನು ಕಾಣ್ತಾರೆ. ಆದ್ರಿಂದ ಆ ಜಾಡನ್ನೇ ಹಿಡಿದುಕೊಂಡು ಅಲ್ಲಿ ಹೋಗ್ಬಿಟ್ರೆ ಒಂದ್ 4-6 ಪುಟ್ಟು ಗುಡಿಸ್ಗಳಿದ್ವು. ಆಗ ಏನ್ ಮಾಡ್ತಾರೆ ಅಂದ್ರೆ ಗುಡಿಸಿನಲ್ಲಿ ಬಳಿ 10 ಆದಿವಾಸಿಗಳಿದ್ರು. ಮಾರ್ಷ್ ಅವರು ಕುದುರೆ ಬಂದಿದ್ದು, ಅವ್ರ ಕರುಪಟ್ಟಿ ಸುದ್ದಿಗೆ ದಗಿಲ್ಕೊಂಡಿದ್ದು ಅವೆಲ್ಲ ನೋಡ್ಬಿಟ್ ಮೇಲೆ ಒಂದು ವಿಚಿತ್ರ ಪ್ರಾಣಿ ನೋಡ್ದಂಗೆ ಅವ್ರಿಗೆ ಅನ್ಸುತ್ತೆ. ಅದ್ರ ಜೊತೆಗೆ ಅವ್ರ ಟೋಪಿ ಧರಿಸಿರ್ತಾರಲ್ಲ, ಅದು ನಾಜೂಕಾದ ಪೋಷ್ನ ಮಾರ್ಷ್ ಅವರ ನೋಡ್ತಾರೆ. 2 ವಿಚಿತ್ರಗಳನ್ನು ಒಮ್ಮೆಲೆ ಕಂಡದರಿಂದ ಅಲ್ಲಿರುವಂತ ಆದಿವಾಸಿಗಳು ಹೆದರ್ಕೊಬಿಟ್ಟು ತಮ್ಮ ಮಕ್ಕಳನ್ನ ಎತ್ಕೊಬಿಟ್ಟು ದಟ್ಟ ಅಡವಿನಲ್ಲಿ ಮಿಂಚಿನಂತೆ ಮಾಯವಾಗ್ತಾರೆ. ತನ್ನ ಸಾಹಸದ ಯಾತ್ರೆ ತಂದ ಫಲಶ್ರುತಿಯನ್ನು ಹೇಳಲು ಕುದುರೆ ಬಿಟ್ಟರೆ ಮಾರ್ಷ್ ಇನ್ಯಾರು ಕಾಣಲಿಲ್ಲ. ಅಸಹಾಯಕನಾಗಿದ್ದ ನಿಂತಿದ್ದ ಮಾರ್ಷ್ಗೆ ಒಂದು ಗುಡಿಸಲಿನಿಂದ ಏನೋ ಒಂದು ಸದ್ದು ಬಂದಿತ್ತು. ಆದ್ರಿಂದ ಆ ಕಡೆ ತಿರುಗಿ ನೋಡಿದ್ರೆ ಕಟ್ಟು ಮಸ್ತಾದ ಆದಿವಾಸಿಯೊಬ್ಬನು ಬರ್ತಿದ್ದ. ಅವನ ಮುಖದಲ್ಲಿ ಧೈರ್ಯ ತುಂಬಿತ್ತು. ಸುಲುವನ್ನು ಕಂಡು ಮಾರ್ಷ್ ಸಂಜ್ಞೆಯ ಮೂಲಕ ಅಂದ್ರೆ ಸೈನ್ ಲ್ಯಾಂಗ್ವೇಜ್ ನ ಮೂಲಕ ಸ್ನೇಹ ಸಂಬಂಧವನ್ನು ಮುಂದುವರಿಸ್ತಾನೆ. ಅತ್ತ ಕಡೆಯಲ್ಲೂ ಸೂಕ್ತವಾದ ಪ್ರತಿಕ್ರಿಯೆ ಬಂತು. ಮಾರ್ಷ್ಗೆ ಮನುಷ್ಯನೊಡನೆ ಸ್ನೇಹ ಸಂಪಾದಿಸಲು ಹೆಚ್ಚು ಸಮಯ ಏನು ಬೇಕಾಗಿರಲಿಲ್ಲ. ತೆರೆದ ಗುಡಿಸಲಿನಲ್ಲಿ ಇಬ್ಬರು ಬಿಡಾರ ಹಾಕಿದ್ರು. ಇವಾಗ ಮಾರ್ಷ್ಗೆ ಪರಿಚಯವಾದಂತಹ ಆದಿವಾಸಿ ಹೆಸರು ಬಂದ್ಬಿಟ್ಟು ಪುನಾಚಿ ಅಂತ. ಅವನ ನೆರವಿನಿಂದ ಇಡೀ ಅರಣ್ಯವನ್ನು ಮಾರ್ಷ್ ಅನ್ವೇಷಣೆ ಮಾಡ್ತಾನೆ. ಪ್ರಕೃತಿಯನ್ನು ಆಸ್ವಾದಿಸುತ್ತಾ ತಾನು ಇಲ್ಲಿ ನೆಲೆಸಬೇಕೆಂದು ತೀರ್ಮಾನಿಸುತ್ತಾನೆ. ಪುನಾಚಿಯ ಸಹಕಾರದಿಂದ ಸ್ಥಳೀಯರು ವಿಶ್ವಾಸವನ್ನು ಸಂಪಾದನೆ ಮಾಡ್ತಾರೆ. ಅದೇ ರೀತಿಯಾಗಿ ಆ ಪ್ರದೇಶದ ನಕ್ಷೆಯನ್ನು ಸಹ ತಯಾರಿ ಮಾಡ್ತಾರೆ. ಜೊತೆಗೆ ಆಗಷ್ಟೇ ಭಾರತಕ್ಕೆ ಪ್ರವೇಶ ಮಾಡಿದಂತಹ ಚಾ ಗಿಡಗಳನ್ನು ತಂದು ನೆಡ್ತಾನೆ. ಆದ್ರೆ ವಾಲ್ಪಾರೆ ಕಾಡಿನ ಮುಂದಿನ ದಿನಗಳ ದುರಂತಕ್ಕೆ ಕಾರಣವಾದ ಬೀಜಗಳಂತ ಅದು ಈ ರೂಪದಲ್ಲಿರೋದ್ರಿಂದ ಯಾರಿಗೂ ಗೊತ್ತಿರಲಿಲ್ಲ. ಹೊಸ ಜಾಗದಲ್ಲಿ ಚಾ ಗಿಡಗಳು ಹಿಟ್ಟ ತಕ್ಷಣ ತುಂಬಾ ಬೆಳೆಯಲು ಆರಂಭವಾಗುತ್ತದೆ. ಮಾರ್ಷ್ ನಿಧಾನವಾಗಿ ಕಾಡನ್ನು ಕಡಿಯುತ್ತಾ ಚಾ ಗಿಡಗಳನ್ನು ಪಳಗಣಿಸುತ್ತಾ ತೋಟವನ್ನು ವಿಸ್ತರಿಸ್ತಾ ಹೋಗ್ತಾನೆ. ಸಮೃದ್ಧವಾಗಿ ಬೆಳೆದಂತ ತೋಟವನ್ನು ಆನಂದಿಸುತ್ತಾ 1934ರಲ್ಲಿ ಹಸುನಾಗಿತಾನಾಗ್ತಾನೆ. ಇವಾಗ ಮಾರ್ಷ್ನ ಚಾ ತೋಟವು ಯಶಸ್ಸು ಸ್ವಾತಂತ್ರ್ಯೋತ್ತರದ ಭಾರತದ ಅಗ್ರಗಣ್ಯ ಕೈಗಾರಿಕೋದ್ಯಮಿಗಳನ್ನು ಕೈ ಬೀಸಿ ಕರೆದಂತಾಯ್ತು. ಆದರೆ ಇದೇ ಕಾಡಿನ ಗರ್ಭಪಾತಕ್ಕೆ ಮೊದಲಾಯ್ತು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಪ್ರಭಾವದ ನೆರವಿನಿಲ್ಲದ ಗಗನಚುಂಬಿ ಮರಗಳೆಲ್ಲ ನೆಲಕ್ಕೊರೆದಂತೆ ದಿಮ್ಮಿಕೊಳ್ಳಲು ಕಾಂಟ್ರಾಕ್ಟ್ಗಳು ಬಂದರು. ಹಾಗೆ ಫಲವತ್ತಾದ ಭೂಮಿಯಲ್ಲಿ ರಸ್ತೆ ನಿರ್ಮಾಣವಾಯಿತು. ಹೊಗೆಯುಳ್ಳುವ ಗಿಡಗಡ ಸದ್ದು ಮಾಡುವ ಲಾರಿಗಳು ಬಂದು ಟ್ಯಾಂಕರ್ಗಳು ಬಂದವು. ನೀರಾವತಿ ನಾಶವಾಯಿತು. ನಿರುದ್ಯೋಗ ಸಮಸ್ಯೆ ಕಡಿಮೆ ಆಗುತ್ತೆ. ಯಾಕಂದ್ರೆ ತುಂಬಾ ಉದ್ಯೋಗಗಳು ಸಿಗುತ್ತವೆ. ವಾಲ್ಪಾರೆ ಅರಣ್ಯದ ಮೇಲೆ ಅತ್ಯಾಚಾರಕ್ಕೆ ಸರ್ಕಾರ ಉತ್ತೇಜನ ನೀಡಿದಂಗಾಯ್ತು. ಅದೇ ಟೈಮಲ್ಲಿ ಉದ್ಯಮಿಗಳಿಗೆ ಅನುಕೂಲವಾಗಂತೆ ವರ್ತಿಸಿತು ಸರ್ಕಾರ ಸಹ. ನಿಗೂಢ ಅರಣ್ಯಗಳೆಲ್ಲ ತೆರವಾಗಿ ಚಾ ತೋಟಗಳು ಅನಂತ ಬಯಲಿನ ಪ್ರದೇಶಗಳಾಗಿ ಏಕಸ್ವಾಮ್ಯ ಪಡೆದ್ವು. ಈಗ ಇಡೀ ವಾಲ್ಪಾರೆ ಹಸಿರು ಕಂಬಳಿ ಹೊದ್ದ ಮಲಗಿದಂತ ಕಾಣಿಸ್ತಿತ್ತು. ಕಣ್ಣು ಕಾಣುವವರೆಗೂ ಚಾ ತೋಟ ಅನಂತ ಬಯಲು ಹೆಂಗಾದ್ರೂ ಕಾಣಿಸ್ತಿತ್ತು. ಮಲೆಯಾಗಿ ಸಹಸ್ರ ಚದರ ಮೈಲುವರೆಗೂ ಹರಡಿರುವ ಇದು ಮಾನವನ ಸಾಮರ್ಥ್ಯಕ್ಕೆ ಒಂದು ದಿಕ್ಕದಾದ ವಿಜಯ ಪತಾಕೆಯಂತೆ ಕಾಣಿಸ್ತಿತ್ತು. ವಾಲ್ಪಾರೆಗೆ ಇಂದಿನ ನಿರುದ್ಯೋಗ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ನಿವಾರಿಸಿದ ಹೆಗ್ಗಳಿಕೆನೂ ಇದೆ. ಆದ್ರೆ ಇಂದಿನ ಸೊಬಗು ಮತ್ತು ವೈಭವದ ಸಣ್ಣ ಕುರುಹು ಉಳಿದಂತೆ ಮಾಡಿದೆ ಯಾರ್ದು ಮಾನವನ ಸಾಮರ್ಥ್ಯಕ್ಕೆ ಬಿಂಬವಾಗಿ ಕಾಣಿಸಿತ್ತು. ಆದ್ರೆ ಈ ಅಭಿವೃದ್ಧಿ ಅಲ್ಲಿನ ಜೀವ ಸಂಕುಲದ ಮೇಲೆ ಎಷ್ಟು ದುಷ್ಪರಿಣಾಮ ಬೀಳುತ್ತಂತ ಯಾರಿಗೂ ಗೊತ್ತಿರಲಿಲ್ಲ.
ಕಾಲಾಂತರದಿಂದ ಈ ಕಾಡಿನಲ್ಲಿ ಆಧಿಪತ್ಯ ಸ್ಥಾಪಿಸಿಕೊಂಡು ಸ್ವಚ್ಛಂದವಾಗಿ ಬದುಕಿದಂತಹ ಸಿಂಹಬಲದ ಕೋತಿಗಳು ನೆಲೆ ಧ್ವಂಸವಾಗಲಿಕ್ಕೆ ಆರಂಭವಾಯಿತು. ಕಾಡಿನಲ್ಲಿ ಆವರಿಸಿದ ಅವುಗಳ ಸಂಖ್ಯೆ ಕ್ಷೀಣಿಸುತ್ತಾ ಕೇವಲ 2,000 ಇಳಿದಾಗ ಇಡೀ ಜಗತ್ತೇ ಬೆಚ್ಚಿಬಿಡುತ್ತದೆ. ಆದರೆ ಅಪರೂಪದ ಸಿಂಹಬಲದ ಕೋತಿಗಳ ಸಂತತಿ ವಂಶವನ್ನು ಅಂಚಿನಲ್ಲಿರುವುದನ್ನು ಸ್ಪಷ್ಟವಾಯಿತು. ಇದರೊಂದಿಗೆ ಕಣ್ಮರೆಯಾದ ಅನೇಕ ಜೀವ ಸಂಕುಲಗಳು ಯಾರಿಗೂ ಸಹ ಗೊತ್ತಿರಲಿಲ್ಲ. ಆದರೆ ವಾಲ್ಪಾರೆ ಮಧ್ಯದ ಪುದುತೋಟ ಮುಂತ ಪ್ರದೇಶವಿತ್ತು. ಪರಿಸರದ ಮೇಲೆ ನಡೆಯುವ ಅತ್ಯಾಚಾರಕ್ಕೆ ಇದು ಸಾಕ್ಷಿಯಾಗಿ ನಿಂತಿದೆ. ಏಕೆಂದರೆ ಸುಮಾರು 400 ಎಕರೆ ವನ್ನು ಸೀಳಿರುವ ಡಾಂಬರು ರಸ್ತೆ ದೂರಕ್ಕೆ ಮಾಗಿದ ಗಾಯದ ಕಲೆಯಂತೆ ತೋರುತ್ತಿದೆ. ನೆಲ ತಪ್ಪಿದ ಸುಮಾರು 30 ಸಿಂಹಬಲ ಕೋತಿಗಳು ಇಲ್ಲಿ ಆಶ್ರಯ ಪಡೆದಿದ್ದಾರೆ. ಆದರೆ ಎಂದೂ ಸಹ ಭೂಸ್ಪರ್ಶನೆ ಮಾಡಿದಂತಹ ವೃಕ್ಷವಾಸಿಗಳಾದಂತಹ ಸಿಂಹಬಲದ ಕೋತಿಗಳು ಮರದಿಂದ ಮರಕ್ಕೆ ಹಾರುವಂತಿರಲಿಲ್ಲ. ಬದಲು ನೆಲಕ್ಕೆ ಇಳಿದು ಡಾಂಬರ್ ರಸ್ತೆ ಮೇಲೆ ದಾಟಿ ಮತ್ತೊಂದು ಮರಕ್ಕೆ ಹತ್ತಬೇಕಾಯಿತು. ಅಂತಹ ಪರಿಸ್ಥಿತಿಯಲ್ಲಿ ಅವರಿಗೆ ನಾಗರಿಕ ರೀತಿಯಲ್ಲಿ ಬುದ್ಧಿಯೇನಿರಲಿಲ್ಲ. ಆದ್ದರಿಂದ ಹಲವಾರು ಸಿಂಹಬಲದ ಕೋತಿಗಳು ಸಿಕ್ಕಿ ಅಂಗವಿಕಲರಾಗಿದ್ದಾರೆ. ವಾಹನಗಳಲ್ಲಿ ಸಿಕ್ಕಿ ಅಂಗವಿಕಲರಾಗಿದ್ದಾರೆ. ಅವುಗಳ ಆಹಾರ ನೀಡುತ್ತಿದ್ದಂತಹ ಮರಗಳು ಕ್ಷೀಣಿಸಿತ್ತು, ಕಡಿಮೆ ಆಯಿತು. ಆಗಲೇ ದಯ ಮೃತ್ಯುವನ್ನು ಕರುಣಿಸಬೇಕಂತ ಕಾನೂನಿನಲ್ಲಿ ಅವಕಾಶ ಸಹ ಇರಲಿಲ್ಲ. ಯಾಕಂದರೆ ಅವು ಕೆಂಪು ಪಟ್ಟಿಗೆ ಸೇರಿದಂತಹ ಜೀವಿಗಳಾಗಿದ್ವು. ಈ ಸ್ಥಳಾಂತರ ಕ್ರಿಯೆಯಲ್ಲಿ ಅಧಿಕ ಸಾವು ನೋವುಗಳಾಗ್ತದಂದ್ರೆ ಅದೆಲ್ಲ ಸಹ ಮಾರ್ಚಲಕ್ಕೆ ಎಲ್ಲೂ ಸಹ ಅದನ್ನು ಬೇರೆ ಕಡೆಗೆ ಸಾಗಿಸಲು ಸಾಧ್ಯವಾಗಿಲ್ಲ. ಆದ್ದರಿಂದ ವಿಜ್ಞಾನಿಗಳು, ಅರಣ್ಯ ಇಲಾಖೆಗಳು ಅಸಹಾಯಕತೆಯಿಂದ ಕೊಂಡಿದ್ರು. ಇವಾಗ ಊರಿನಲ್ಲಿರುವಂತಹ ಕಸದ ತೋಟಗಳು ಆಹಾರ ಹುಡುಕುತ್ತಾ ಅವು ಬದುಕುಳಿತಿದೆ. ವಾಲ್ಪಾರೆನ ಸಮಸ್ಯೆ ಕೇವಲ ಸಿಂಹಬಲದ ಕೋತಿಗಳಿಗಷ್ಟೇ ಸೀಮಿತವಾಗಿರಲಿಲ್ಲ. ವಾಣಿಜ್ಯ ವ್ಯವಹಾರದಲ್ಲಿ ಶ್ರೀಮಂತ ಪ್ರದೇಶವೆಂದು ಗುರುತಿಸಿಕೊಂಡ ಈಗ ತತ್ತರಿಸುತ್ತಿತ್ತು. ಯಾಕಂದರೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳಲ್ಲಿ ವಾಲ್ಪಾರೆ ಆರ್ಥಿಕ ಸ್ಥಿತಿಗತಿ ಕುಸಿದಿದೆ. ಆದ್ದರಿಂದ ವಿಶ್ವ ಮಾರುಕಟ್ಟೆಯಲ್ಲಿ ಚಾ ಬೇಡಿಕೆ ಅನ್ನೋದು ಕುಸಿದ್ಬಿಟ್ಟಿದೆ. ರಫ್ತುಗಳು ಸಹ ಇಳಿಮುಖವಾಗಿದೆ. ಆದ್ದರಿಂದ ಚಾ ತೋಟಗಳು ನಷ್ಟದಲ್ಲಿವೆ. ಇವಾಗ ಬದುಕು ತೋಟದ ಮಾಲೀಕರು ಏನ್ ಮಾಡ್ತಿದ್ದಾರೆ ಅಂದ್ರೆ ಉತ್ಪಾದನೆ ವೆಚ್ಚ ಕಡಿಮೆ ಮಾಡ್ಬೇಕಂತ ಹೇಳ್ಬಿಟ್ಟು ಮಿಷನ್ಗಳನ್ನ ತಂದ್ಬಿಟ್ಟು ಎಲ್ಲ ಕಾರ್ಮಿಕರನ್ನು ಕೆಲಸ ಮಾಡ್ತಿರುವವರನ್ನು ತೆಗ್ದ್ಬಿಡ್ತಾರೆ. ಅದರಿಂದ ಕೆಂಪು ಬಾವುಟಗಳನ್ನು ಹಿಡಿದುಕೊಂಡು ಹೋರಾಟ ಸಜ್ಜಾಗಿದ್ದಾರೆ. ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಅವರಿಂದ ಯಾವುದೇ ರೀತಿಯಂತ ಪ್ರತಿಕೂಲ ನಿರ್ಣಯ ಸಹ ಬಂದಿರಲಿಲ್ಲ. ಆದ್ರಿಂದ ವಾಲ್ಪಾರೆ ಇಂದಿನ ವೈಭವ ಏನಿಲ್ಲ. ಪ್ರಶಾಂತ ನೀರವತೆ ಕುರಿ ಇಲ್ಲ. ಕಾಡನ್ನು ಸೀಳಿ ಅನುಕರಿಸಿದ ವಾನರಗಳು ಕೇಕೆಯಲ್ಲ, ಬದಲು ಯಂತ್ರಗಳ ಕರ್ಕಶ ಸದ್ದು. ದಿನನಿತ್ಯ ಕಾರ್ಮಿಕರ ಮೆರವಣಿಗೆ, ಪ್ರತಿಭಟನೆ, ಘೋಷಣೆ, ಧ್ವಜಗಳು ತುಂಬಿವೆ. ಪ್ರತಿಭಟಿಸಬೇಕಾದಂತಹ ಸಿಂಹಬಲ ಕೋತಿಗಳು ಎಲ್ಲೋ ಅಡಗಿ ತಮ್ಮ ಅವನತಿಗೆ ದಿನಗಳು ಎನಿಸಿದಂತೆ ಕಾಣುತ್ತಿದೆ. ಮನುಷ್ಯರ ಸುಳುವೇ ಇಲ್ಲದಂತ ಕಾಡಾಗಿದ್ದ ವಾಲ್ಪಾರೆ ಈಗ ಜನಕ್ಕೂ 1 ಲಕ್ಷ ಜನ ಇದ್ದಾರೆ ಅಂತ ನಾವು ಕಾಣ್ಬೋದು. ಅವರದೇ ಸಮಸ್ಯೆಗಳು, ಅವರದೇ ಗಜಬೀಜಗಳು. ಇಂತಹ ಪರಿಸ್ಥಿತಿಯಲ್ಲಿ ಅಲ್ಲಿ ವಿಶ್ಲಿಂಗ್ ಥ್ರಾಶ್ಗಳು ಬದುಕುಳಿಯಲು ಛಲ ತೊಟ್ಟಿವೆ. ಮಿನುಗುವ ಹಸಿರು ಪಾಚಿಗಳ ಹೊದ್ದು ಮಲಗಿರುವಂತಹ ಕಲ್ಲು ಬಂಡೆಗಳ ನಡುವೆ ನಸುಳಿ ಹರಿಯುತ್ತಿದ್ದ ಸ್ವಚ್ಛ ನೀರಿನ ಹಳ್ಳಕೊಳ್ಳಗಳು ಇವುಗಳಿಗೆ ಬದುಕೇ ಆಧಾರವಾಗಿತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಜರಿ ಜಲಪಾತಗಳು ಪಾತ್ರೆಗಳನ್ನೆಲ್ಲ ಆಕ್ರಮಿಸಿದ್ದ ಮೆಲ್ಲನೆ ತೇವಲುತ್ತಿರುವಂತಹ ಕೊಳಚೆ ನೀರಿನ ಚರಂಡಿಗಳು ಈಗ ಆಡೋ ಹಕ್ಕಿಗಳಿಗೆ ನೆಲೆಯಾಗಿದೆ. ಅವುಗಳು ಬದುಕು ಮುಂದೆ ಹೇಗಿರುತ್ತೋ ಏನಿರುತ್ತೋ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಇದರ ನಡುವೆ ಸಹ ಮುಂಜಾನೆ ಬೇಗನೆ ಎದ್ಬಿಟ್ಟು ರಾಗವಾಗಿ ಹಾಡುವುದು ಮಾತ್ರ ಅದು ಬಿಟ್ಟಿಲ್ಲ. ಅದು ಹಾಡುವುದು ಅವರು ಅನಿವಾರ್ಯ, ಅವುಗಳ ಕರ್ಮ ಅಂತ ಹೇಳ್ತಿದ್ದಾರೆ ಲೇಖಕರು. ಮಾನವನ ಕೇಂದ್ರಿತ ಅಭಿವೃದ್ಧಿ ಎನ್ನುವುದು ತನ್ನ ಹೊಟ್ಟಿನಲ್ಲಿ ದುರಂತದ ಬೀಜವನ್ನು ಅಡಗಿಸಿಕೊಂಡಿದೆ. ಈ ಬೀಜಗಳು ಸದ್ದಿಲ್ಲದೆ ಬಿದ್ದಿರುತ್ತದೆ. ಆದರೆ ಅಭಿವೃದ್ಧಿ ಪ್ರಗತಿ ಪರಾಕಾಷ್ಠ ಮುಟ್ಟಿದೊಡನೆ ಅವಳು ಚಿಗುರೊಡನೆ ದುರಂತದ ವಿರಾಟ್ ಪ್ರದರ್ಶನಕ್ಕೆ ಸಜ್ಜಾಗಿರುತ್ತದೆ ಎಂದು ಲೇಖಕರು ಹೇಳ್ತಾರೆ. ಈ ದುರಂತ ಕಾವು ಮುಟ್ಟುವ ವೇಳೆಗೆ ಮತ್ತೊಂದು ಹಿಂದಕ್ಕೆ ಬರಲಾರದ ಹಂತ ತಲುಪಿರುತ್ತದೆ. ನಾಗರಿಕತೆಯನ್ನು ಉನ್ನತಿ ಆದರ್ಶದೊಡನೆ ಆರಂಭವಾಗಿರುವ ಅಭಿವೃದ್ಧಿ ಮಾನವನ ಕುಲದ ಪತನಕ್ಕೆ ಕಾರಣವಾಗುತ್ತದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಅಭಿವೃದ್ಧಿ ಹೆಸರಿನಲ್ಲಿ ಪ್ರಕೃತಿಯ ಮೇಲೆ ಅತ್ಯಾಚಾರವನ್ನು ಎದುರಿಸಿದ ಜನಾಂಗಕ್ಕೆ ಇದರ ಬಾಧೆ ತಟ್ಟುವುದೂ ಇಲ್ಲ. ದುರಂತ ಶಾಪಕ್ಕೆ ತುತ್ತಾಗಿರುವವರು ಇದಕ್ಕೆ ಸಂಬಂಧವೇ ಇಲ್ಲದಂತೆ ಮುಂದಿನ ಜನಾಂಗ ಮತ್ತು ಇತರೆ ಜೀವಸಂಕುಗಳು ಇಂಥ ದುರಂತಕ್ಕೆ ಪಶ್ಚಿಮ ಘಟ್ಟದ ಕಾಡಿನ ನಡುವೆ ಇರುವ ವಾಲ್ಪಾರೆ ಅರಣ್ಯ ಜ್ವಲಂತ ಸಾಕ್ಷಿಯಾಗಿ ನಿಂತಿದೆ. ಇಲ್ಲಿ ವಾಲ್ಪಾರೆ ದುರಂತವನ್ನು ಉದಾಹರಣೆ ಮಾತ್ರ ಅಷ್ಟೇ. ಅದೇ ನಮ್ಮ ರಾಷ್ಟ್ರ ಮೂಲೆ ಮೂಲೆಗಳಲ್ಲಿ ಇಂತಹ ಹಲವಾರು ಉದಾಹರಣೆಗಳು ನಾವು ನೋಡಬಹುದು. ದುರದೃಷ್ಟ ಒಳನೋಟದಲ್ಲಿ ಯಾವುದೋ ಅಭಿವೃದ್ಧಿ ಯೋಜನೆ ಇದಕ್ಕಿಂತ ಕಠೋರವಾದ ಅಧ್ಯಯನಗಳು ಎಲ್ಲಿ ಬೇಕಾದರೂ ಬರೆಯಬಹುದು. ಏನಿಲ್ಲದಿದ್ದರೂ ಮುಂದಿನ ಜನಕ್ಕಾಗಿ ನಾವು ಪರಿಶುದ್ಧವಾದಂಥ ನೀರು, ಮಲಿನಗೊಳ್ಳದಂಥ ಗಾಳಿ, ಸ್ವಚ್ಛವಾದಂಥ ಸಮುದ್ರ, ಹಾಗೆ ನೀಲಿ ಆಕಾಶವನ್ನು ಬಿಟ್ಟು ಹೋಗುವುದು ನಮ್ಮೆಲ್ಲರ ಛಲವಾಗಬೇಕು. ನೀವೆಲ್ಲ ಇದಕ್ಕೆ ಬದ್ಧವಾಗಿರಬೇಕು. ಇದು ಮಾನವನ ಕುಲದ ಮತ್ತು ನಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ತೋರುವ ಕನಿಷ್ಠ ಕಳಕಳಿ. ನಮ್ಮ ಸೌಜನ್ಯದಲ್ಲಿ ನಿಜವಾದ ಸಾರ್ಥಕತೆ ಅಡಗಿದೆ. ಇದರಿಂದ ಪ್ರಕೃತಿಯನ್ನು ರಕ್ಷಣೆ ಮಾಡಲಿಕ್ಕೆ ಲೇಖಕರವರು ನಮಗೆ ಪ್ರಕೃತಿ ನಾಶದಿಂದ ನಮಗೆ ಹೇಗೆ ಜೀವ ಸಂಕುಲನಗಳು, ಬರಗಾಲ ಹಾಗೆ ಹೇಳ್ತಿದ್ದಾರೆ. ನಮ್ಮ ಪ್ರಕೃತಿಯನ್ನು ರಕ್ಷಣೆ ಮಾಡುವ ಆದ್ಯತೆ ಪರಮ ಧರ್ಮ ಯಾರ ಕೈಲಿದೆ? ಯುವ ಜನರ ಮೇಲಿದೆ. ಆದ್ರಿಂದ ವಾಲ್ಪಾರೆ ತಂದ ದುರಂತ ಮುಗೀತು. ಥ್ಯಾಂಕ್ ಯು.